ಮಹಾಭಾರತದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ವಿರುದ್ಧ ಪ್ರಕರಣ ದಾಖಲಿಸೋಕೆ ಪ್ರಣವಾನಂದ ಸ್ವಾಮೀಜಿ ಮುಂದಾಗಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋಕೆ ನಿರ್ಧರಿಸಲಾಗಿದ್ದು, ಒಂದು ವೇಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾಗದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ನೋಡಿ, ನಮ್ಮ ಖ್ಯಾತ ನಾವು ಕಮಲ್ ಹಾಸನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಯಾವುದೂ ಕೂಡ ನಾವು ವಿರೋಧ ಮಾಡ್ತಾ ಇಲ್ಲ. ಅವರ ಮೇಲೆ ಅಪಾರವಾಗಿರತಕ್ಕಂಥ ಗೌರವ ಇದ್ದೇವೆ, ಎಲ್ಲ ಇದ್ದೇವೆ. ನಮಗೆಲ್ಲ ಕೋಟ್ಯಾಂತರ ಜನಗಳಿಗೆ ಯಾವುದೋ ಕಾಸ್ಟಿಸೋ ಇಲ್ಲ. ಅವರ ಮೇಲೆ ಅವರೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಆದರೆ ಸಿನಿಮೆಯಲ್ಲಿರತಕ್ಕಂಥ ಆ್ಯಕ್ಟಿಂಗ್ ಅಲ್ಲ ಜೀವನದಲ್ಲಿ ಇರೋದು. ಆದ್ದರಿಂದ ಕಳೆದ ಮಾರ್ಚ್ 12ನೇ ತಾರೀಕು ಅವರು ತಮಿಳುನಾಡು ಒಂದು ಖಾಸಗಿ ಚಾನಲಲ್ಲಿ ಪುದಿಯ ತಲೆಮುರೆ ಎಂದ ಚಾನಲಲ್ಲಿ ಅವರು ಮಾತನಾಡಿದ ಒಂದು ಪ್ರೋಗ್ರಾಮಲ್ಲಿ ಮಹಾಭಾರತ ಅಂದರೆ ಹೆಣ್ಣು ಮಕ್ಕಳನ್ನ ಹೊತ್ತಿಟ್ಟು ಜೂಜಾಟ ಮಾಡ್ತೀವಿ ಅಂತ. ಮಹಾಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಇಷ್ಟು ಜೂಜಾಟ ಮಾಡಿದ್ದಾರೆ, ಅದನ್ನೇ ನಾವು ತಪ್ಪಂದೇ ಹೇಳ್ತೀವಿ. ಆದರೆ ಅದಕ್ಕೆ ಮೋಟಿವೇಶನ್ ಏನು? ವಾಟ್ ಈಸ್ ದ ರೀಸನ್ ಫಾರ್ ದಿ ಪ್ಲೇ ಇನ್ ಯುಧಿಷ್ಠಿರ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಹಾಭಾರತವಂದರೆ ಅದು ಆ ಮಹಾಭಾರತದಲ್ಲಿ ಜಗತ್ಮಾತೆ ಆಗಿರ್ತಕ್ಕಂಥ ಕುಂದಿ ಮಾದ, ಆಮೇಲೆ ಗಾಂಧಾರಿ ಮಾದ, ಅವರದೆಲ್ಲ ಒಳ್ಳೆ ಉದಾಹರಣೆಗಳಿದೆ. ಅದೆಲ್ಲವನ್ನು ಬಿಟ್ಟು ಈ ಒಂದೇ ಪಾಯಿಂಟ್ ತಗೊಂಡು ಈ ರೀತಿಯಲ್ಲಿ ಒಂದು ವಿವಾದ ಸ್ಟೇಟ್ಮೆಂಟ್, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ವಾಟ್ ಈಸ್ ದಿ ಇಂಟೆನ್ಷನ್ ಫಾರ್ ಯುವರ್ ಅಟ್ಯಾಕ್ ಅವರ್ ಹಿಂದೂ ಧರ್ಮ?